ತೀರ್ಪವೇ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನು. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆರೂಢ ಜ್ಯೋತಿಯ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನಿರಂತರ ಜ್ಞಾನ ದಾಸೋಹಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಈ ಕ್ಷೇತ್ರದ ಒಡೆಯರಾದ ಸದ್ಗುರು ಮಹಾಂತ ಶಿವಯೋಗಿಗಳ ಶ್ರೀಪಾದಕ್ಕೂ ಸಂಗನ ಬಸವ ಸದ್ಗುರುಗಳ ಶ್ರೀಪಾದಕ್ಕೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ದಿನ ಈ ಯದ್ಲಾಪುರ ಗ್ರಾಮದ ಬಹು ಬಲ್ಲವರು ಮಹಾತ್ಮರು ಸಂತರು ಶರಣರು ಒಪ್ಪುವಂಥ ಈ ಸುಜ್ಞಾನ ಕ್ಷೇತ್ರದಲ್ಲಿ ಯಾವುದೋ ಒಂದು ನಿಮಿತ್ತವನ್ನು ಮಾಡಿಕೊಂಡು ತಮ್ಮ ಕಾರ್ಯವನ್ನು ಸಾಧನೆ ಮಾಡಿಕೊಳ್ಳುವಂಥ ಶ್ರೀಮಠದ ಎಲ್ಲ ಆಗುಹೋಗುಗಳನ್ನು ನೋಡಿಕೊಳ್ಳುತ್ತಿರುವ ಶರಣರಾದ ವೈ ರಾಮಪ್ಪ ದಂಪತಿಗಳ ಆದಿಯಾಗಿ ಈ ಕ್ಷೇತ್ರದ ಶಿಷ್ಯವೃಂದದ ಮೊದಲುಗೊಂಡು ಯಾವತ್ತೂ ಒಂದು ಶುಭವಾದ ಕಾರ್ಯವನ್ನು ಪುಣ್ಯ ಕಾರ್ಯವನ್ನು ಮಾಡ್ತಾ ಬಂದದ್ದು ನಿಮಗೂ ಗೊತ್ತು ಮತ್ತು ನಮಗೂ ಗೊತ್ತು. ಇಷ್ಟೆಲ್ಲ ಕಾರ್ಯಗಳನ್ನು ನಾವು ಯಾಕೆ ಮಾಡಬೇಕಾಗಿತ್ತು? ನಮ್ಮ ಕಾರ್ಯಗಳೇ ಸಾಕಷ್ಟಿದ್ದಾವೆ. ಅದರ ಮಧ್ಯದಲ್ಲಿ ಈ ಕಾರ್ಯವನ್ನು ಯಾತಕ್ಕೆ ಮಾಡಬೇಕು ಅನ್ನುವಂಥ ಜಿಜ್ಞಾಸೆಗಳು ಕೂಡ ಈ ಜಗತ್ತಿನಲ್ಲಿ ಉಂಟು. ಇದನ್ನು ಯಾಕೆ ಮಾಡಬೇಕು ಅಂದರೆ, ನೀನು ಹುಟ್ಟಿ ಬಂದಂಥ ಉದ್ದೇಶವನ್ನು ನಿನ್ನ ಜಾತಕ ಫಲವನ್ನು ನೀ ತಿಳಿಬೇಕಾಗಿದ್ದರೆ ನೀನು ಏನು ಮಾಡಬೇಕು ಅಂದರೆ ಜ್ಯೋತಿಷ್ಯಗಳ ಕಡೆ ಹೋಗಿ ನಿನ್ನ ಜಾತಕವನ್ನು ಕೇಳುವುದಲ್ಲ, ಅದು ಲೌಕಿಕವಾದ ಜಾತಕ. ಅದನ್ನು ಹೇಳುವಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಬಹಳ ಮಂದಿ ಯಾರ. ಅಲ್ಲಿ ಜ್ಯೋತಿಷ್ಯ ಹೇಳ್ತಾರೆ, ಅಲ್ಲಿ ಕಾಯಿ ಕೊಡ್ತಾರೆ, ಅಲ್ಲಿ ಜ್ಯೋತಿಷ್ಯ ಹೇಳ್ತಾರೆ, ಅಲ್ಲಿ ನಿಂಬೆಹಣ್ಣು ಕೊಡ್ತಾರೆ.
ಅಲ್ಲಿ ಇನ್ನೊಂದು ಹೇಳ್ತಾರ ಮತ್ತೊಂದು ಹೇಳ್ತಾರ ಅಂತ ಹೇಳುವ ವ್ಯಕ್ತಿಗಳು ಭಾಳ ಮಂದಿ ಯಾರ, ಕೇಳುವ ಸಂಖ್ಯೆನೂ ಕೂಡ ಭಾಳ ಅದ. ಆದರೆ ನಾವು ಹುಟ್ಟಿ ಬಂದ ಮೇಲೆ ಕಷ್ಟ ಸುಖಗಳೇನಾವ ಅವುಗಳ ನಿವೃತ್ತಿಗಾಗಿ ನಾವು ಜಗತ್ತಿನಲ್ಲಿ ಜಾತಕವನ್ನು ಕೇಳ್ತೇವೆ. ಅದಕ್ಕೆ ಜಾತಕವನ್ನು ಹೇಳೋರಾರ ಅವು ಎಷ್ಟು ಸತ್ಯನೋ ಎಷ್ಟು ಮಿಥ್ಯನೋ ಆ ಪ್ರಶ್ನೆ ಬೇರೆ. ಆದರೆ ಇಲ್ಲಿ ನಾವೆಲ್ಲರೂ ಈ ಜಗತ್ತಿನಲ್ಲಿ ಹುಟ್ಟಿ ಬಂದೇವಲ್ಲ, ಹುಟ್ಟಿ ಬಂದಿಲ್ಲ, ಹುಟ್ಟಿ ಬಂದದ್ದ ಶುಭ ಏನದ, ಇದು ಅಶುಭ ಏನದ. ಈ ಮಾನವ ದೇಹ ತೊಟ್ಟು ಇಲ್ಲಿ ಬರಬೇಕಾಗಿದ್ರೆ ಇದಕ್ಕೆ ಕಾರಣ ಏನಾದ ಅನ್ನುವಂಥ ಜ್ಯೋತಿಷ್ಯವನ್ನು ನಾವು ಇಲ್ಲಿ ಕೇಳೋದೀಗ. ಇದು ಯಾರು ಕೇಳ್ತಾರಂದರೆ, ಒಬ್ಬ ಸದ್ಗುರುವಿನಲ್ಲಿ ಈ ಜ್ಯೋತಿಷ್ಯವನ್ನು ಕೇಳಬೇಕು, ಅದಕ್ಕೆ ಉತ್ತರ ಸಿಗ್ತದೆ. ಹೊರಗಿನವರಲ್ಲಿ ಇದನ್ನು ಕೇಳಿದ್ರೆ ತಿಳೋಂಗಿಲ್ಲ ನಮಗ. ಸದ್ಗುರುವಿನ ಹತ್ತಿರ ಹೋಗಿನೇ ಏನು ಕೇಳಬೇಕಾಗಿದೆ ಅಂದರೆ, ಅಪ್ಪ ನಾನು ಯಾರು, ನಾನು ಯಾತಕ್ಕಾಗಿ ಈ ಜಗತ್ತಿಗೆ ಬಂದಿದ್ದೇನೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಾನವನ ಕಾರ್ಯ ಏನು, ಈ ಕಾರ್ಯ ಮುಗಿದ ಮೇಲೆ ನಾನು ಹೋಗುವನು ಎಲ್ಲಿಗೆ, ಇವೆಲ್ಲಕ್ಕ ನನಗೆ ಮಧ್ಯದಲ್ಲಿ ಏನಾಗಿದೆ ಅಂದರೆ ಭವದುಃಖ ಅಂದರು. ಭವದುಃಖ ಅಂದರೆ ಜನನ ಮತ್ತು ಮರಣ ದುಃಖ. ಈ ಜನನ ಮರಣ ದುಃಖ ಅನ್ನೋದೇದ, ಇದು ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ನಮಗೆ ಬರ್ತದೆ. ಹುಟ್ಟುವುದನ್ನು ನಾಶ ಮಾಡಿಕೊಳ್ಳಲಿಕ್ಕೆ, ಸಾಯುವುದನ್ನು ನಾಶ ಮಾಡಿಕೊಳ್ಳಲಿಕ್ಕೆ ನಾವು ಬರ್ತದೆ. ಆದರೆ ಜ್ಯೋತಿಷ್ಯ ಹೊರಗಡೆ ನಾವು ಯಾವಾಗ ಕೇಳಕ್ಕೆ ಹೋಗ್ತೀವಿ, ಮನೆಯಲ್ಲಿ ಏನಾನ ಗದ್ದಲ ಗಲಾಟೆ ಅಸಮಾಧಾನ ಅಸಂತೋಷ ಆದಾಗ ಜ್ಯೋತಿಷ್ಯ ಹೇಳೋರಲ್ಲಿಗೆ ನಾವು ಹೋಗಿ ಕೇಳ್ತೀವಿ. ನಮ್ಮ ಮನೆಯಲ್ಲಿ ಹಿಂಗೆ ಕಾಡಾಟ ಅದ, ಹಿಂಗೆ ದೆವ್ವಾದೋ ದೇವರಾದೋ ಅದನ್ನು ಹೇಳ್ರಿ ಅಂತ ನಾವು ಕೇಳ್ತೀವಿ. ಈ ಸದ್ಗುರುವಿನಲ್ಲಿ ಈ ಜಾತಕವನ್ನು ಕೇಳಬೇಕಾಗಿದ್ರೆ ಯಾರು ಬರ್ತಾರೆ ಅಂದರೆ, ಯಾರಿಗೂ ಈ ಜನನ ಮರಣದ ದುಃಖ ಸಹಿಸಲಾರದಷ್ಟು ಕಷ್ಟ ಆಗ್ಯದೋ ಅಂಥವರು ಸದ್ಗುರುವಿನಲ್ಲಿಗೆ ಹೋಗಿ ಕೂಡ್ತಾರೆ. ಆವಾಗ ಗುರುಗಳು ಕೇಳ್ತಾರೆ, ಯಾತಕ್ಕಾಗಿ ಬಂದಿದ್ದಿ ನೀನು ಅಂತ. ಜ್ಯೋತಿಷ್ಯ ಹೇಳೋನು ಕೇಳ್ತಾರಿಲ್ಲ, ಯಾಕೆ ಬಂದಿದ್ದೀ, ಏನು ಕಷ್ಟ ಆಗ್ಯದ, ಏನು ತೊಂದರೆ ಆಗ್ಯದ ಅಂತ ಕೇಳಿದ ಮೇಲೆ ಜ್ಯೋತಿಷ್ಯ ಹೇಳ್ತಾರೆ ಅವರು. ಸದ್ಗುರುವಿನಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಆವಾಗ ಗುರುಗಳು ಕೇಳ್ತಾರೆ, ಯಾತಕ್ಕಾಗಿ ನೀವು ಬಂದಿದ್ದಿ, ಏನು ನಿನಗೆ ಕಾಡಾಟ, ಏನು ತೊಂದರೆ ಆಗ್ಯದ, ಏನು ಕಷ್ಟ ಆಗ್ಯದ ಹೇಳು ಅಂದಾಗ ಅಲ್ಲಿ ನನಗೆ ಭವ ದುಃಖದೇ ಭಯ ಆಗ್ಯದ. ಮುಂದೆ ನಾನು ಸಾಯುತ್ತೇನೇನು ಅಂತ ಮರಣ ದುಃಖವೇ ದೊಡ್ಡ ದುಃಖ ಆಗ್ಯದ. ಇದನ್ನು ಪರಿಹಾರ ಮಾಡಲಿಕ್ಕೆ ಹೊರಗಿನ ಜ್ಯೋತಿಷ್ಯರಿಂದ ಆಗಿಲ್ಲ. ಅದಕ್ಕಾಗಿ ಎಲ್ಲರನ್ನ ಬಿಟ್ಟು ಶ್ರೀ ಗುರು ಎಂತೆಂಬ ಭವರೋಗ ವೈದ್ಯನಲ್ಲ, ಅದಕ್ಕೆ ನಿನ್ನಲ್ಲಿ ಬಂದಿನಿ. ಈಗ ನಿನಗೇನಾಗಬೇಕು ಅಂತ ಕೇಳಿದಾಗ ಆ ಶಿಷ್ಯ ಹೇಳ್ತಾನೆ, ನನಗೆ ಜನನ ಮರಣ ದುಃಖ ನಿವೃತ್ತಿ ಆಗಬೇಕು. ಯಾವಾಗ ಅಂತ ಕೇಳಿದಾತ, ಯಾವಾಗ ಆಗ್ಬೇಕು, ಎಷ್ಟು ದಿನದಲ್ಲಿ ಆಗ್ಬೇಕು ಅಂದಾಗ ಸದ್ಗುರುನಾಥ ಹೇಳ್ತಾನೆ, ತಳುವುದೇ ಮಾಳ್ಪುದು ಆವುದು ಭವರಣ. ನೀನು ಇಲ್ಲಿವರೆಗೂ ಎಷ್ಟೋ ಮಾನವ ಜನ್ಮವನ್ನು ತೊಟ್ಟು ಬಂದು ನಷ್ಟ ಮಾಡಿಕೊಂಡಿದ್ದಿ, ಆದರೂ ಕೂಡ ಈ ಜನ್ಮದಲ್ಲಿ ಈ ದುಃಖ ಆಗ್ಯದಂತ ನೀವು ಬಂದಿದ್ದೆಲ್ಲ, ಈ ದುಃಖ ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಮನುಷ್ಯನಾದವನು ಮೊದಲು ಮಾಡುವಂಥ ಕಾರ್ಯ ಯಾವುದು ಅಂದರೆ ಭವಹರಣ. ಅಂದರೆ ತಡ ಮಾಡಲಾರ್ದ ಇಂದು ನಾಳೆ ಎನ್ನದೀಗಲೇ ಪೇಳಲೆ ಮನುಜ. ಇವತ್ತೇ ಬೇಡ, ನಾಳೆ ನೋಡೋಣ, ನಾಳೆ ಬೇಡ, ಇನ್ನೊಂದು ತಿಂಗಳು ನೋಡೋಣ, ಇನ್ನೊಂದು ತಿಂಗಳು ಬೇಡ, ಮುಂದಿನ ವರ್ಷ ನೋಡೋಣ
ಅಂತ ಕಾಲಹರಣ ನೀ ಮಾಡ್ಲಿಕ್ಕೆ ಹೋಗಬೇಡ. ಯಾಕೆ ಮಾಡಕ್ಕೆ ಹೋಗಬೇಡ ಅಂದರೆ ತನುವೇನು ಶಾಶ್ವತವೇ. ಇನ್ನು 1 ವರ್ಷ ಬಿಟ್ಟು ನೀನು ಇದನ್ನು ವಿಚಾರ ಮಾಡೋಣಂತ ನೀ ಹೇಳಬಹುದು. ಆದರೆ ನಿನ್ನ ಶರೀರ 1 ವರ್ಷದವರೆಗೆ ಬದುಕಿ ಇರುತ್ತದೆ ಅಂತ ವಿಶ್ವಾಸ ಅದೇ ನಿನಗೆ? ವಿಶ್ವಾಸ ಇಲ್ಲಲ್ಲ. ಯಾಕಿಲ್ಲ ಅಂದರೆ ನೀರ ಮೇಲಿನ ಗುರುಳೆ ನಿಜವಲ್ಲ ಹರಿಯೇ. ಈ ದೇಹ ಹೆಂಗಿದೆ ನಮ್ಮದಂದ್ರೆ ನೀರಿನ ಮೇಲೆ ಗುರುಳೆ ಬಂದಂಗೆ ಆಗ್ತದೆ. ಅದು ನೋಡಿದ್ರಾಗ ಟಪ್ ಅಂತ ಹೊಡೆದು ನೀರಿನಲ್ಲೇ ಲೀನ ಆಗ್ತದೆ. ಅದರಂತೆ ನಮ್ಮ ದೇಹದಲ್ಲಿರುವಂಥ ಪ್ರಾಣ ಯಾವಾಗ ಯಾವ ಕ್ಷಣದಲ್ಲಿ ಯಾರ್ದು ಹೋಗ್ತದೆ ನಂದು ಗೊತ್ತಿಲ್ಲ, ನಿಮ್ಮದು ಗೊತ್ತಿಲ್ಲ. ಅಂದಾಗ ಮನುಷ್ಯನಾಗ ಹುಟ್ಟಿನ ಮೇಲೆ ಏನು ಮೊದಲು ಮಾಡಬೇಕಾಗಿತ್ತೋ ಆ ಕಾರ್ಯವನ್ನು ಬಿಟ್ಟು ಬೇರೆ ಕಾರ್ಯವನ್ನು ಮಾಡಕತ್ತೀವಲ್ಲ, ಅದಕ್ಕೆ ಮಹಾತ್ಮರು ಹೇಳ್ತಾರೆ, ತಡ ಮಾಡಲಾರದೆ ತಕ್ಷಣದಲ್ಲಿ ಮಾಡ್ತಕ್ಕಂಥ ಕಾರ್ಯ ಯಾವುದಂದರೆ ಈ ಮರಣ ಬರಲಾರ್ದಂಗೆ, ನೀ ಸಾಯಲಾರ್ದಂಗೆ ಶಾಶ್ವತವಾಗಿ ಇರುವಂಥ ಸುಖಿಯಾಗಿ ನೀ ಬಾಳು ಅಂತ ಗುರುಗಳು ಉಪದೇಶವನ್ನು ಮಾಡ್ತಾರೆ. ಹಾಗಾಗಿ ಜಗತ್ತಿನಲ್ಲಿ ಬಹಳಷ್ಟು ಜನ ಇದನ್ನು ಯಾವಾಗ ಮಾಡ್ತಾರಂದರೆ, ಪೂರ್ತಿ ಪ್ರಾಣ ಇವತ್ತು ನಾಳೆ ಹೋಗ್ತದ ಅನ್ನುವಾಗ ಈ ಕಡೆ ಬಂದರು, ಇಲ್ಲಾಂದರೆ ಅದೇ ಮುರುಕ ಮಂಚ, ಹರಿದ ಕವಿದೆ, ತೂತು ಬಿದ್ದ ಹೊದಿಕೆ ಮತ್ತು ಮಕ್ಕಳು ಮರುಗಳಿನಾರ ಅವರ ಜೊತೆಯಲ್ಲೇ ನಾವು ಕಾಲವನ್ನು ಕಳೆಯಬೇಕಂತ ಅಪೇಕ್ಷೆ ಆಗ್ತದೆ ವಿನ ಆ ಪರಮಾತ್ಮನನ್ನು ನೋಡಬೇಕು, ಪರಮಾತ್ಮನನ್ನು ಕಾಣಬೇಕು, ಈ ಜನನ ಮರಣ ಭವದುಃಖವನ್ನು ಕಳೆದುಕೊಳ್ಳಬೇಕು ಅಂತ ಅಪೇಕ್ಷೆ ಬರೋದು ಬಹಳ ಕಷ್ಟ. ಯಾರಿಗೆ ಬರ್ತದ್ರಿ ಅಂದರೆ, ಹಿಂದಿನ ಜನ್ಮದಲ್ಲಿ ಹಲವು ಜನ್ಮದಲ್ಲಿ ಪರಮಾತ್ಮನ ಆರಾಧನೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಂಡು ಯಾರು ಮಾನವನಾಗಿ ಹುಟ್ಟಿದ್ದಾರೋ ಅವರಿಗೆ ಮಾತ್ರ ಇದು ಎಚ್ಚರ ಆಗ್ತದೆ, ನಾನು ಯಾಕೆ ಹುಟ್ಟಿ ಬಂದೆ, ಇದೇನು ಲೋಕ, ಇದೇನು ಪ್ರಪಂಚ, ಎಲ್ಲವೂ ಹುಡ್ತಾವ, ಎಲ್ಲವೂ ಸಾಯ್ತಾವ. ಆ ಹುಟ್ಟು ಸಾವುಗಳನ್ನು ನಾನು ನೋಡ್ತೀನಿ ಮಾನವನಾಗಿ. ಅಲ್ಲಿ ಮಂಗ ಸತ್ತು, ನಾಯಿ ಸತ್ತೋಯ್ತು, ಹುಲಿ ಸತ್ತೋಯ್ತು, ಸಿಂಹ ಸತ್ತೋಯ್ತು, ಅವ್ರ ಊರಾಗ ಅವರು ಸತ್ರು, ಇವ್ರ ಊರಾಗ ಇವರು ಸತ್ರು ಅಂತ ನಾವು ತಿಳ್ಕೊತೀವಿ. ಆದರೂ ಕೂಡ ನಾನು ಒಂದು ದಿನ ಸತ್ತು ಹೋಗ್ತೀನಿ ಅಂತಕ್ಕಂಥ ಕಲ್ಪನೆ ಇಲ್ಲದೆ ತಿರುಗಾಡ್ತೇವೆ ವಿನಃ ಅದು ಏನಾಗದಂದರೆ ನಾವು ಶಾಶ್ವತವಾಗಿ ಇರ್ತೀವೇನೋ ಅಂತ ಕಲ್ಪನೆ ಆಗ್ಯದ. ಇದ್ದೀವೇನೋ ನಾವು? ಇಲ್ಲ. ಅದಕ್ಕಾಗಿ ಮಹಾತ್ಮರು ಯಾಕೆ ನಮಗೆ ಪರಿಪರಿಯಾಗಿ ತಡ ಮಾಡಲಾರದೆ ಮಾಡುವಂಥ ಕಾರ್ಯ ಯಾವುದು ಅಂದರೆ ಭವಹರಣ. ಈ ಭವಹರಣ ಯಾರು ನಾಶ ಮಾಡ್ತಾರಂದರೆ, ಒಬ್ಬ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವದಿಂದ ಕೂಡಿದಂಥ ಸದ್ಗುರುನಾಥನೇ ನಿಮ್ಮ ಮರಣವನ್ನು ಜನನವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಅದ, ನಿನಗೆ ಮರಣವೇ ಇಲ್ಲಂತ ಅಭಯವನ್ನು ಕೊಡ್ತಕ್ಕಂಥ ಯಾವ ಒಂದು ಶಕ್ತಿ ಸಾಮರ್ಥ್ಯ ಅವ್ರಿಗಿರೋದು. ಅವರ ಜ್ಯೋತಿಷ್ಯ ಎಂದು ಕಡಿಮೆ ಆಗಿಲ್ಲ, ಎಂದು ಸುಳ್ಳಾಗಿಲ್ಲ ನೋಡ್ರಿ. ಸದ್ಗುರುನಾಥನ ಜ್ಯೋತಿಷ್ಯ ನಿಜವಾದ ಜ್ಯೋತಿಷ್ಯ. ಆದರೆ ಲೋಕದಲ್ಲಿ ಹೇಳುವಂಥ ಜ್ಯೋತಿಷ್ಯ ಸುಳ್ಳು ಜ್ಯೋತಿಷ್ಯ, ಸತ್ಯವಾದ ಜ್ಯೋತಿಷ್ಯ ಅಲ್ಲ. ನಾವು ಕೇಳಕ್ಕೆ ಹೋದಾಗ ಇಲ್ಲ ಇದನ್ನು ಮಾಡು ನಿನಗೆ ಸುಖ ಆಗ್ತಂತ ಮನೆ ಕಳಿಸ್ತಾರೆ. ಬಂದ ಮೇಲೆ ಅದೆಲ್ಲ ಮಾಡ್ತೀವಿ, ಮಾಡಿದ 2-3 ದಿನದಲ್ಲಿ ಮತ್ತೊಂದು ದುಃಖ ಬರ್ತದೆ. ಅಂದರೆ ಆ ದುಃಖ ನಿವೃತ್ತಿಗೆ ಮತ್ತೊಂದಲ್ಲಿ ಹೇಳ್ತೀವಿ, ಅದನ್ನು ಮಾಡಿದಾಗ ದುಃಖ ಓದಂಗೆ ಆಗ್ತದೆ, ಮತ್ತೆ ಒಂದು ದುಃಖ ಬರ್ತದೆ. ಅಂದರೆ ಈ ದುಃಖ ಪರಿಹಾರ ಆದ್ವೇನು ಅಂದರೆ
ಆಗಿಲ್ಲ ಅಂದಾಗ ಆ ಜ್ಯೋತಿಷ್ಯಗಳಲ್ಲಿ ದುಃಖವನ್ನು ಕಳೆಯುವಂಥ ಶಕ್ತಿ ಇಲ್ಲ, ಅವೆಲ್ಲ ಸುಳ್ಳು ಅಂತ. ಆದರೆ ಸದ್ಗುರುನಾಥ ಹೇಳ್ತಕ್ಕಂಥ ಜ್ಯೋತಿಷ್ಯ ಏನದ, ನೀನು ಹುಟ್ಟಿಲ್ಲ, ನಿನಗೆ ಸಾವಿಲ್ಲ, ದೇಹ ಹುಟ್ಟದ, ದೇಹ ಸಾಯ್ತದ, ಆದರೆ ದೇಹದ ಒಳಗೆ ಇರುವಂಥ ನಿನ್ನ ಜೀವಾತ್ಮ ಏನಾನ, ಆ ಜೀವಾತ್ಮ ದೇಹ ಹುಟ್ಟಿದಾಗ ಹುಟ್ಟಿಲ್ಲ, ದೇಹ ಬೆಳೆದಾಗ ಬೆಳೆಯೋದೇ ಇಲ್ಲ, ದೇಹ ವಿಕಾರ ಆದಾಗ ಅದು ವಿಕಾರ ಆಗೋದಿಲ್ಲ, ದೇಹ ಸತ್ತು ಹೋದಾಗ ಅದು ಸಾಯುವುದಲ್ಲ. ಯಾವುದು? ಎಲ್ಲರ ಒಳಗಿರುವಂಥ ಜೀವಾತ್ಮ. ನಿಮಗೆ ಜೀವ ಆದಿಲ್ಲ, ಜೀವ ಆದಂತಲೇ ಎಲ್ಲರೂ ಬಂದು ಕುಂತೀವಿ. ಆದರೆ ಎಲ್ಲ ಭೌತಿಕ ದೇಹದ ಜೀವಿಗಳಿಗೆ ಸಾವುಂಟು. ಆ ಭೌತಿಕವಾದ ದೇಹದಲ್ಲಿ ಏಕೋ ದೇವ ಸರ್ವಭೂತೇಶು ಗೂಢ. ದೇಹ ನಿಮ್ಮದು ನಮಗೆ ಕಾಣ್ತದ, ನಮ್ಮದು ನಿಮಗೆ ಕಾಣ್ತದಲ್ಲ. ದೇಹದ ಒಳಗಿರುವಂಥ ಜೀವ, ನಿಮ್ಮ ಜೀವಾತ್ಮ ನನಗೆ ಕಾಣಂಗಿಲ್ಲ, ನನ್ನಲ್ಲಿರುವಂಥ ಜೀವಾತ್ಮ ನಿನಗೆ ಕಾಣಂಗಿಲ್ಲ. ಯಾಕೆ ಕಾಣಂಗಿಲ್ಲ ಅಂದರೆ ಹುಟ್ಟಿದ್ದು ಕಾಣ್ತದೆ ವಿನ ಹುಟ್ಟಲಾರ್ದು ಕಾಣೋದಿಲ್ಲ. ಇವತ್ತು ಮಠ ಹುಟ್ಟ್ಯದ ಕಾಣ್ತದ, ಆ ಚೇರ್ ಹುಟ್ಟ್ಯದ ಚೇರ್ ಕಾಣ್ತದ, ಅದು ಹಾರ್ಮೋನಿಯಂ ಹುಟ್ಟ್ಯದ ಅದು ಕಾಣ್ತದ. ಯಾವುದು ಹುಟ್ಟ್ಯದ ಹುಟ್ಟಿದ್ದು ಕಾಣ್ತದೆ. ಆದರೆ ಆ ಎಲ್ಲದರ ಒಳಗಿರ್ತಕ್ಕಂಥ ಕಾಣಲಾರ್ದ ವಸ್ತು ಏನದ ಒಂದಾದ. ಅದೇನದ? ಈ ಮದ್ದಿಲೆ ಅದಲ್ಲ. ಈ ಮದ್ದಿಲಿಗೆ ಒಂದು ಬಿಗುವಾದ, ಮೇಲೆ ಚರ್ಮ ಅದ, ಒಳಗೇನದ ಅಂದರೆ ಬರೀ ಬೈಲಾದ. ಬೈಲಾದಿಲ್ಲ ಅದ್ರಾಗ. ಈ ಹಾರ್ಮೋನಿಯಂ ಬಾರಿಸ್ರಿ, ಅದು 32 ಭಾತಿಗಳವ, ಬಿಳಿ ಕರಿ ಅಂತ. ಅವು ಕಾಣ್ತವಿಲ್ಲ ನಿಮ್ಗೆ. ಅದರೊಳಗೆ ಏನದ? ಸ್ವರ ಅದ. ಸ್ವರ ಕಾಣ್ತದೇನು? ಬೈಲಾದಂತ, ಗಾಳಿಯಲ್ಲಿ ಉತ್ಪತ್ತಿ ಆಗದು. ಅಂದಾಗ ಅರ್ಥ ಮಾಡ್ಕೋದು, ಯಾವುದಾದ್ರೂ ತೋರಿ ಏನನ್ನ ಕಾರ್ಯ ಮಾಡ್ತಿದ್ರೆ ಅದ್ರ ಒಳಗೆ ಬೈಲಾದಂಥ ಆ ಮಧ್ಯಲಿ ನಾದ ಬರ್ತದ, ಹಾರ್ಮೋನಿಯಂಲಿ ಸಂಗೀತ ಬರ್ತದೆ. ನಿಮ್ಮ ಎಲ್ಲರಲ್ಲಿ ನಾನಾ ಥರದ ವಿಚಿತ್ರವಾದ ಗುಣಗಳಿಂದ, ವಿಚಿತ್ರವಾದ ಕಾರ್ಯಗಳಿಂದ ನಾವು ಕೂಡ ಮನುಷ್ಯರು ಕಾರ್ಯವನ್ನು ಮಾಡ್ತೀವಿ. ಹಾರ್ಮೋನಿಯಂ ಮಾಡ್ದಂಗೆ, ತಬಲ ಮಾಡ್ದಂಗೆ ನಾವು ಕಾರ್ಯ ಮಾಡ್ತೀವಿ. ಆದರೆ ಇವಕ್ಕೆ ನಾಶ ಅದ. ಚರ್ಮ ಮೇಲೆ ಅರಿತು ಅಂದರೆ ಬೈಲು ಹರಿಯಂಗಿಲ್ಲ ಅದು, ಹೌದಿಲ್ಲ? ಹಾರ್ಮೋನಿಯಂ ಕೆಟ್ಟೋದ್ರೆ ಸಂಗೀತಕ್ಕೆ ನಾಶ ಇಲ್ಲ. ಯಾವುದಕ್ಕೆ ನಾಶ ಅದ? ಹಾರ್ಮೋನಿಯಂ ನಾಶ ಅದ, ತಬಲಕ್ಕೆ ನಾಶ ಅದ. ಅದರ ಆಧಾರವಾದ ಬೈಲೇನದ ಅದಕ್ಕೆ ನಾಶ ಇಲ್ಲ. ಯಾಕೆ ಕಾಣಂಗಿಲ್ಲಲ್ಲ ಅಂಥದ್ದು. ಅದರಂತೆ ನಮ್ಮ ದೇಹದಲ್ಲಿ ಕಾಣ್ತದೆ. ಇದು ಕೂಡ ನಾನಾ ರೀತಿಯ ಕಿವಿಯಿಂದ ಅನಂತ ಶಬ್ದವನ್ನು ಕೇಳ್ತದೆ, ಬಾಯಿಯಿಂದ ಅನಂತ ಮಾತುಗಳನ್ನಾಡ್ತದೆ, ಕಣ್ಣಿನಿಂದ ನೋಡ್ತದೆ, ನಾಲಿಗೆಯಿಂದ ರುಚಿಸ್ತದೆ, ಇನ್ನೂ ಚರ್ಮದಿಂದ ಅನಂತ ರೀತಿಯ ಕಾರ್ಯವನ್ನು ಮಾಡ್ತದೆ. ಕಾಣ್ತದೆ, ಕಾರ್ಯ ಮಾಡ್ತಾವೆ. ಅದರೊಳಗೆ ಕಾಣದೇ ಇರುವಂಥ ಒಂದು ವಸ್ತು ಇರಬೇಕಲ್ಲ. ಆ ಮಧ್ಯದಾಗ ಬೈಲು ಇರಬೇಕು, ಇಲ್ಲಾಂದ್ರೆ ಅದು ನುಡಿಯಂಗಿಲ್ಲ, ನಾದ ಬರೋಂಗಿಲ್ಲ. ಅದಕ್ಕೆ ಇಷ್ಟೆಲ್ಲ ನಾದ ಬರ್ತದಲ್ಲ, ಓಂಕಾರ ನಾದ ಬರಬೇಕಾದ್ರೂ ಕೂಡ ಅದ್ರ ಒಳಗೆ ಪರಮಾತ್ಮ ಏನನ್ನ ಕಾಣಲಾರ್ದಂಗೆ ಎಲ್ಲರ ಹೃದಯದಲ್ಲಿ ಪರಮಾತ್ಮ. ಆದರೆ ಈ ಉಪಾಧಿಗೆ ನಾಶ ಆದ ವಿನ ನಿರುಪಾಧಿಕನಾದಂಥ ಈಶ್ವರನಿಗೆ ನಾಶ ಇಲ್ಲ. ಹಾಗಾಗಿ ಗುರುನಾಥ ತಿಳಿಸಿ ಹೇಳಿಕೊಡ್ತಾನೆ ನೋಡು, ಇಷ್ಟೆಲ್ಲ ಒಂದೇ ದಿನ ಒಂದು ಕ್ಷಣದಲ್ಲಿ ಅನಂತ ಜನ್ಮದಲ್ಲಿ ನೀನು ಮಾಡಲಾರದ ಕಾರ್ಯವನ್ನು ಒಂದು ಜನ್ಮದಲ್ಲಿ ಒಂದು ತಾಸಿನಲ್ಲಿ ಈ ಜಾತಕವನ್ನು ತಿಳ್ಕೊಳ್ಳೋಕೆ ಬಹಳ ಕಷ್ಟ ಅದಪ್ಪ. ಅದಕ್ಕೆ ಏನು ಮಾಡು ಅಂತ ಹೇಳ್ತಾರೆ ಮಹಾತ್ಮರು. ತಳುವುದೇ ಮಾಪುದಾವುದು ಭವಹರಣ.
ಈ ಒಂದು ಜನನ ಮರಣಕ್ಕೆ ನಿವೃತ್ತಿಗಾಗಿ ಏನು ಉಪಾಯವನ್ನು ಹೇಳ್ತಾರ ಆ ಉಪಾಯವನ್ನು ನೀನು ತಿಳ್ಕೊ. ಜ್ಯೋತಿಷ್ಯರಲ್ಲಿಗೆ ಯಾಕೆ ಬಂದಿದ್ದಿ? ಅವ್ರು ಹೇಳಿದ್ದು ಕೇಳಿ ಅದರಂಗೆ ಮಾಡೋಕ್ಕೆ ಬಂದಿದ್ದಿ. ಅದಕ್ಕೆ ನೀನು ಇದನ್ನು ತಿಳ್ಕೊಬೇಕಾದ್ರೆ ಮೊದಲು ಏನು ಮಾಡು ಅಂದರೆ ಉತ್ತಮರ ಸಂಘ. ಇದನ್ನು ಕಳ್ಕೊಬೇಕಾಗಿದ್ರೆ ಮನೆ ಕುಂತು ಪ್ರವಚನ ಮಾಡಿದೆ, ನಾ ಎಲ್ಲೋ ಹೇಳಿದ್ದು ಕೇಳಿದೆ ಅಂದರೆ ಕೇಳಬಾರ್ದಂತ ಅರ್ಥ ಅಲ್ಲ, ಕೇಳಬೇಕು. ಆದರೆ ಉತ್ತಮರ ಸಂಘ ಮಾಡೋಂದ್ರು. ಉತ್ತಮರ ಸಂಘದಿಂದ ಏನಾಗ್ತದೆ? ಇದಕ್ಕೆ ದಾರಿ ಸಿಗ್ತದೆ. ಅವ್ರೇನು ಹೇಳ್ತಾರೆ, ಏನು ಮಾಡಬೇಕು, ಏನು ಮಾಡಿದರೆ ನೀನು ಸಾಯೋದಿಲ್ಲ, ಆ ಮರಣ ದುಃಖ ಬರೋದಿಲ್ಲ ಅಂತ ಹೇಳ್ತಾರೆ. ಅದರಂತೆ ನೀನು ಕಾರ್ಯವನ್ನು ಮಾಡು ಅಂದರು. ಯಾಕ್ರಿ ಬೇರೆಯವ್ರ ಸಂಘ ಮಾಡಿದ್ರೆ ನಡೆಯಂಗಿಲ್ಲೇನು ಅಂದರೆ, ನಡೆಯುವ ಹಾಗಿದ್ರೆ ಅವರು ಉತ್ತಮರ ಸಂಘ ಮಾಡು ಅಂತ ಹೇಳ್ತಿದ್ದಿಲ್ಲ. ಉತ್ತಮನ ಸಂಘದಲ್ಲಿ ಎಂಥ ಶಕ್ತಿ ಇದೆ ಅಂದರೆ, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಕಾಲಲ್ಲಿ ಹಾಕುವಂಥ ಒಂದು ಚಪ್ಪಲಿ ಅದಂತ ಇಟ್ಕೋರಿ. ಎಲ್ಲರೂ ಹಾಕ್ತೀವಿ, ಇಲ್ಲಂತಲ್ಲ. ಆದರೆ ಆ ಚಪ್ಪಲಿ ಮುಂದೆ ಒಂದು ದಿನ ಅದು ಪೂಜೆಗೊಳ್ಳಬೇಕಾಗಿದ್ದರೆ ಅದು ಎಷ್ಟು ಕಷ್ಟವನ್ನು ಪಡಬೇಕಾಗದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ. ಪೂಜೆಗೊಳ್ತಾವೆ ಕೆಲವು, ಅದಕ್ಕೆ ಹೇಳ್ತಾರೆ ಮುಂದೆ. ಒಬ್ಬ ವ್ಯಕ್ತಿ ಇದೇನು ಬಹಳ ಕಷ್ಟ, ಈ ಧ್ಯಾನದಿಂದ ಉತ್ತಮನ ಸಂಘದಿಂದ ಮತ್ತೊಂದರಿಂದ ಏನು ಪಡ್ಕೊಂಡ್ರಿ ಅಂತಕ್ಕಂಥ ಮಾತನ್ನು ಬುದ್ಧನಿಗೆ ಒಬ್ಬ ಬಾಲಕ ಕೇಳಿದ. ಇಷ್ಟೆಲ್ಲ ಧ್ಯಾನ ಸಂಘ ಜಪ ತಪ ಮಾಡಿರಿ, ನೀವೇನು ಪಡ್ಕೊಂಡ್ರಿ ಅಂತ ಆ ಬಾಲಕ ಬುದ್ಧನಿಗೆ ಕೇಳಿದಾಗ ಆ ಬುದ್ಧ ಹೇಳಿದ, ನಾನು ಏನು ಪಡ್ಕೊಂಡಿನಿ ಅದಕ್ಕಿಂತ ಕಳ್ಕೊಂಡದ್ದೇ ಭಾಳ ಆದಂದವನು. ಏನು ಪಡ್ಕೊಂಡಿನಲ್ಲ, ಪಡ್ಕೊಳ್ಳೋಕ್ಕಿಂತ ಕಳ್ಕೊಂಡದ್ದೇ ಭಾಳ ಆಗ್ಯದ ನನಗಂದ. ಕಳ್ಕೋದಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಯಾಕೆ ಮಾಡಬೇಕಾಗಿತ್ತು ಅಂತ ಆ ಬಾಲಕ ಮತ್ತೆ ಮರುಪ್ರಶ್ನೆ ಮಾಡಿದ. ಪಡ್ಕೊಳ್ಳೋಕೆ ಮಾಡ್ತಾರೆ ಪ್ರಯತ್ನ, ಕಳ್ಕೊಳ್ಳೋಕೆ ನೀವು ಪ್ರಯತ್ನ ಮಾಡಿದಂದರೆ ನನಗೆ ಆಶ್ಚರ್ಯ, ಏನೇನು ಕಳ್ಕೊಂಡ್ರಿ ಅಂತ ಕೇಳಿದ. ಅವಾಗ ಹೇಳ್ದ, ನನ್ನಲ್ಲಿ ಇರುವಂಥ ಕಾಮಾದಿಗಳನ್ನು ಪಾಪಾದಿಗಳನ್ನು ಮತ್ತು ಮದ ಮತ್ಸರಾದಿಗಳನ್ನು ಅಷ್ಟೇ ಅಲ್ಲದೆ ನನ್ನ ದೇಹದ ಮೇಲೆ ಇದ್ದಂಥ ಮಮಕಾರವನ್ನು ಕೂಡ ಕಳ್ಕೊಂಡು ನೋಡು ಅಂತ ಬುದ್ಧ ಹೇಳಿದ. ಹಾಗಾಗಿ ಆ ಒಂದು ಕಾಲಲ್ಲಿ ಹಾಕುವಂಥ ಮೆಟ್ಟು ಬಹಳಷ್ಟು ಜನ ಜೀವಂತವಾಗಿರುವಂಥ ಹಸುಗಳನ್ನು ಅದನ್ನು ಕೊಲ್ಲಿ ಅದರ ಚರ್ಮವನ್ನು ಕಡೆಗೆ ಮಾಡ್ತಾರೆ ನೋಡ್ರಿ. ಚರ್ಮ ಕಡೆಗೆ ತೆಗಿತಾರೆ. ಆ ಒಂದು ಹಸುವಿನ ಚರ್ಮವನ್ನು ಕಡೆಗೆ ತೆಗೆದು ನಂತರದಲ್ಲಿ ಅದನ್ನು ಒಣಗಿಸಿ ತೋಯಿಸಿ ಮತ್ತೆ ಆ ಚರ್ಮವನ್ನು ಒಂದು ಕೆಬ್ಬಿಣದ ಹಲಗೆ ಮೇಲೆ ಇಟ್ಟು ಮೇಲೆ ಕೆಬ್ಬಿಣದ ಸುತ್ತಿಗೆಯಿಂದ ಹೊಡಿತಾರೆ. ಹೊಡೆದಾಗ ಸ್ವಲ್ಪ ಚಾಚ್ತದೆ. ಚಾಚಿದ ಮೇಲೆ ಚಮ್ಮಾರ ಏನು ಮಾಡ್ತಾನಂದರೆ ಹದವಾದ ಚೂರಿಯಿಂದ ಅದನ್ನು ಕೊಯ್ತಾನೆ. ಅಳತಿ ಕೊಯ್ದು ಅದನ್ನು ಬಡದು ಮತ್ತು ಇಂಥ ಒಂದು ಬಾಣದಂಥ ಡಬ್ಬಣವನ್ನು ತಗೊಂಡು ಅದಕ್ಕೆ ಚರ್ಮದ ದಾರವನ್ನು ಪೋಣಿಸಿ ಹೊಲಿತಾನೆ. ಹೌದಲ್ಲ? ಹೊಲಿದ ಮೇಲೆ ಏನಾಯಿತು? ಒಂದು ಮೆಟ್ಟ ಆಯ್ತಲ್ಲ, ಸಹಜವಾಗಿ ಮೆಟ್ಟ ಆಯ್ತು ರೀ. ಅದರಿಂದ ಏನು ಪ್ರಯೋಜನ ಆಯಿತು ಅಂದರೆ ನಮ್ಮೆಲ್ಲರಿಗೆ ಪ್ರಯೋಜನ ಆಗ್ಯದಲ್ಲ, ಎಲ್ಲರಿಗೆ ಆಶ್ರಯ ಕೊಡ್ತದ, ಎಲ್ಲರ ದುಃಖವನ್ನು ಕಡಿತದ. ಆದರೂ ಕೂಡ ಅದೇನಾಯಿತು, ಒಂದು ಮೆಟ್ಟು ಎಲ್ಲಿ ಇತ್ತು ಅಂದರೆ ಒಬ್ಬ ಮಹಾತ್ಮನ ಕಾಲಲ್ಲಿ ಹಾಕಿದಂಥ ಮೆಟ್ಟಿದ್ವು.
ಆ ಮೆಟ್ಟುಗಳನ್ನು ಆ ಮಹಾತ್ಮ ತನ್ನ ದೇಹ ತ್ಯಾಗವನ್ನು ಮಾಡಿದಾಗ ಆ ಪ್ರಸಂಗದಲ್ಲಿ ಒಬ್ಬ ಯೋಗ್ಯವಾದ ಶಿಷ್ಯ ನೋಡಿದ ಗುರುಗಳು ಹಾಕಿದಂಥ ಮೆಟ್ಟನ್ನು ನಾನು ತಗೊಂಡು ಹೋಗಿ ಮನೆಯಲ್ಲಿ ಇಟ್ಟು ಆರಾಧಿಸಬೇಕು, ಪೂಜಿಸಬೇಕು ಅಂತ ತಿಳ್ಕೊಂಡ. ಆ ಮೆಟ್ಟನ್ನು ತಗೊಂಡು ಹೋಗಿ ಮನೆಯಲ್ಲಿಯೇ ಅದಕ್ಕೊಂದು ಜಾಗವನ್ನು ಮಾಡಿ ನಿತ್ಯ 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 ಏನು ಮಾಡ್ತದ, ಪೂಜಾದಿಗಳನ್ನು ನಮಸ್ಕಾರಗಳನ್ನು ಮಾಡ್ತದ. ಅದು ಗುರು ಸ್ವರೂಪಿ ಅಂದ. ಅಲ್ಲಿ ಗುರು ಆನೇನು ಇಲ್ಲ. ಗುರು ಹಾಕಿ ಬಿಟ್ಟಂಥ ಒಂದು ಮೆಟ್ಟು, ಅದು ದೇಹ ಜೀವಂತವಾಗಿದ್ದಾಗ ಕಡಿಸ್ಕಂತು, ಆಮೇಲೆ ತನ್ನ ದೇಹದ ಚರ್ಮವನ್ನು ಸುಲಿಸಿಕೊಂತು, ನಂತರದಲ್ಲಿ ಬಿಡಿಸಿಕೊಂತು, ನಂತರದಲ್ಲಿ ಚುಚ್ಚಿಸಿಕೊಂತು. ಇಷ್ಟೆಲ್ಲ ಕಷ್ಟವನ್ನು ಪಟ್ಟ ಮೇಲೆ ಯಾವ ಮೆಟ್ಟು ಮಹಾತ್ಮರ ಕಾಲಲ್ಲಿ ಸಂಘ ಮಾಡ್ಯದ, ಮೆಟ್ಟು ಯಾರ ಪಾದದಲ್ಲಿ ಸಂಘ ಮಾಡ್ಯದ, ಎಲ್ಲರ ಪಾದದಲ್ಲಿದ್ದಂಥ ಮೆಟ್ಟಲ್ಲದು. ಒಬ್ಬ ಪುಣ್ಯಾತ್ಮ ಕಾಲ ಪಾದದ ಸಂಘ ಮಾಡದ ಕಾರಣ ಇವತ್ತು ಆ ಒಬ್ಬ ಮಹಾತ್ಮ ಪುಣ್ಯಾತ್ಮ ಸಹಕಾರ ರೂಪದಿಂದ ಇಲ್ಲದಿದ್ದರೂ ಕೂಡ ಅಂಥ ಒಂದು ಮೆಟ್ಟು ಇವತ್ತು ಪೂಜೆಗೊಳ್ತದ ಅಂತ ಹೇಳಿದಾಗ ವಿಚಾರ ಮಾಡ್ರಿ. ಮಹಾತ್ಮರ ಸಂಘವನ್ನು ಮಾಡಿದ್ರೆ ಏನೇನು ಆಗ್ತದಂತ. ನಾವೊಬ್ಬ ಪುಣ್ಯಾತ್ಮರ ಮಹಾತ್ಮರ ಜ್ಞಾನಿಗಳ ಸಂಘ ಮಾಡಿದ್ರೆ ನಮಗೆ ಪೂಜ್ಯತೆ ಅದ, ನಮಗೆ ಗೌರವ ಅದ, ನಮಗೆ ಭಗವಂತ ಮೆಚ್ಚುತ್ತಾನ, ಭಗವಂತ ನಮ್ಮನ್ನು ಕಾಪಾಡ್ತಾನ, ರಕ್ಷಣೆ ಕೂಡ ಅವನೇ ಮಾಡ್ತಾನ. ಯಾಕಂದರೆ ಅವನ ಸಂಘದಲ್ಲಿ ಸದಾ ಕಾಲ ಇರಬೇಕಂತ, ಸಂಘದಾಗಿರಬೇಕಲ್ಲ. ಹಾಗಾಗಿ ಮಹಾತ್ಮರು ಈ ತಳುವುದೇ ಮಾಡ್ಬೋದಾವುದು ಭವ ಅನ್ನಂತ ಏನದಲ್ಲ, ಇದನ್ನು ತಿಳ್ಕೋಬೇಕಾಗಿದ್ರೆ ನೀ ಏನು ಮಾಡು, ಉತ್ತಮರ ಸಂಘವನ್ನು ಮಾಡು. ಆವಾಗ ನೀನು ಏನಾಗ್ತದ, ಸರ್ವ ದುಃಖ ಜೋಚಿಸಿ ಸುಳ್ಳಾಗ್ಬೋದು. ಈ ಗುರುವಿನ ಜ್ಯೋತಿಷ್ಯನದ ಆತ ಉಪದೇಶ ಮಾಡುವಾಗಲೇ ತತ್ವಮಸಿ ಮಹಾವಾಕ್ಯವನ್ನು ಬೋಧಿಸಿ ತನ್ನ ಬಲಗೈಯನ್ನು ಶಿಷ್ಯನ ಮಸ್ತಕದ ಮೇಲಿಟ್ಟು ಅಭಯವನ್ನು ಕೊಟ್ಟು ಹೇಳ್ತಾನೆ, ನೀನು ಓಂಕಾರ ಸ್ವರೂಪನಿದ್ದಿ, ನೀ ಪರಮಾತ್ಮ ಸ್ವರೂಪಿದ್ದಿ, ನೀನು ಅಂಜಬೇಡ, ಅಳಕಬೇಡ, ಯಾವಾಗಲೂ ಬದುಕುವವನು ವಿನಃ ಸಾಯುವುದಲ್ಲ, ದೇಹ ಮಾತ್ರ ಸಾಯ್ತದ, ನೀನು ಸಾಯುವನಲ್ಲ ಅಂತಕ್ಕಂಥ ಮಾತನ್ನು ಯಾವ ಸದ್ಗುರುನಾಥ ಬೋಧಿಸಿದಾಗ ಏನಾಯ್ತು ನಮಗೆ, ಆ ಜ್ಞಾನ ಯಾವಾಗ ಆದರೆ ನಿಜವಾಗಿ ಕೂಡ ಭಾಳ ಸಂತೋಷ ಆಗ್ತದೆ. ಆದರೆ ಈಗಿನ ಕಾಲದಲ್ಲಿ ವಿಚಾರ ಮಾಡಿದರೆ ಈ ಮನುಷ್ಯ ದೇಹ ಬಂದ ಮೇಲೆ ನಾನು ಯಾಕೆ ಬಂದೀನಿ ಅನ್ನುವಂಥ ವಿಚಾರ ಮಾಡಿದ ಮೇಲೆ ಇಷ್ಟು ದಿನ ಗೊತ್ತಿದ್ದಿಲ್ಲ, ಈಗ ಗೊತ್ತಾಗಿದೆ, ಇನ್ನು ಮೇಲಾದರೂ ಆ ಕಡೆ ಹೋಗಬೇಕು ಅನ್ನುವಂಥ ವ್ಯಕ್ತಿಗಳು ಸಿಗೋದು ಕಡಿಮೆ. ಅಲ್ಲಿ ಇದ್ದರೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವವರು ಬಹಳ ಮಂದಿ ಆದ. ಆದರೆ ತಮ್ಮ ಕುಟುಂಬದ ಸದಸ್ಯರೇನಾರ, ಕುಟುಂಬದ ಮಗಳಿರಲಿ, ಮಗ ಇರಲಿ, ಸೊಸೆ ಇರಲಿ, ಎಲ್ಲರೂ ಕೂಡ ಇಂಥ ಮಹಾತ್ಮರ ಸಂಘವನ್ನು ಮಾಡಿ ಅವರು ನಿಜವಾದ ಮೋಕ್ಷವನ್ನು ಪಡೆದುಕೊಂಡು ಉದ್ಧಾರ ಆಗಲಿ ಅಂತಕ್ಕಂಥ ತಂದೆ ತಾಯಿಗಳು, ಅತ್ತೆ ಮಾವಂದರು ಈ ಕಾಲದಲ್ಲಿ ಸಿಗುವುದು ಭಾಳ ಕಷ್ಟ. ಯಾವ ಶ್ರೀಮಂತರಿರ್ಬೋದು, ಅಗರ್ಭ ಶ್ರೀಮಂತರಿರ್ಬೋದು, ಮಗ ಇಂಜಿನಿಯರ್ ಆಗಲಿ ಬೇಗ, ಡಾಕ್ಟ್ರ್ ಆಗಲಿ ಬೇಗ ಅನ್ನುವಂಥ ತಂದೆ ತಾಯಿಗಳೇ ಬಹಳ ಇರುವಂಥ ಕಾಲದಲ್ಲಿ ಇಂಥ ತಂದೆ ತಾಯಿಗಳು ತಮಗಷ್ಟೇ ಅಲ್ಲದೆ ತಮ್ಮ ಮಕ್ಕಳು ಕೂಡ ಉದ್ಧಾರ ಆಗಲಿ, ಕಲ್ಯಾಣ ಆಗಲಿ ಅಂತಕ್ಕಂಥ ಕರುಣಾಮಯಿಗಳು ಸಿಗೋದು ಬಹಳ ಕಷ್ಟ.
ನಾನು ಯಾರನ್ನ ವರ್ಣನೆ ಮಾಡೋಕ್ಕೆ ಹೊಂಟಿಲ್ಲ. ಈಗ ವರ್ಣನೆಗೆ ಅವಕಾಶ ಇಲ್ಲ, ವರ್ಣನೆಯಿಂದ ಲಾಭನೇ ಇಲ್ಲ. ನಿಜವಾಗಿ ಕೂಡ ಕೆಲವು ದಿನಗಳ ತಿಂಗಳ ಹಿಂದೆ ಇದೇ ಮಠದಲ್ಲಿ ಶ್ರೀಮತಿ ಶ್ರೀ ವೈ ರಾಮಪ್ಪ ಅವರ ಜ್ಯೇಷ್ಠ ಪುತ್ರ ಸಂಗಮೇಶ, ಆ ಒಂದು ದಂಪತಿಗಳ ವಿವಾಹ ಅಥವಾ ಲಗ್ನ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಅದು ಲಗ್ನ ಅಂತಂದರೆ ಅದಕ್ಕೆ ಅನ್ನಬೇಕು. ಮಹಾತ್ಮರ, ಸಂತರ, ಗುರುಗಳ ಸಮ್ಮುಖದಲ್ಲಿ ಒಂದು ಲಗ್ನವನ್ನು ಮಾಡಿ ಅಷ್ಟಕ್ಕೆ ಬಿಡಲಿಲ್ಲ. ಅದು ಯಾಕೆ ಬಿಡಲಿಲ್ಲ, ಯಾಕೆ ಬಿಡಬಾರ್ದು? ಇದು ಲಗ್ನನೇ ವಿನಃ ಶುಭ ಲಗ್ನ ಅಲ್ಲ. ಇದು ನಾನು ಶಾಸ್ತ್ರಾಗ ನಿನ್ನೆ ಮೊನ್ನೆ ಹೇಳೀನಿ. ಲಗ್ನ ಅಂತ ಎಲ್ಲರೂ ಮಾಡ್ತೀವಲ್ಲ, ಏನು ಮಾಡಿದ್ವಿ ಅಂತ, ಒಂದು ಹೆಣ್ಣನ್ನು ಒಂದು ಗಂಡನ್ನು ಜೊತೆ ಮಾಡುವುದೇ ಲಗ್ನ, ಹೌದಿಲ್ಲ? ಒಂದು ಹೆಣ್ಣು ಒಂದು ಗಂಡನ್ನು ಧರ್ಮದಿಂದ ಕೂಡುವುದು ಒಂದು ಲಗ್ನ, ಒಂದು ನೀತಿಯಿಂದ. ಉಳಿದ ಪ್ರಾಣಿ ಪಕ್ಷಿಗಳು ನೀತಿ ಇಲ್ಲದೆ ಕೂಡ್ತಾವೆ. ಅವು ನೀತಿ ಇರಂಗಿಲ್ಲ ಅವಕ್ಕೆ. ನೀತಿ ಇಲ್ಲ ಅಂದರೆ ಅವಕ್ಕೆ ಭೀತಿನೇ ಇಲ್ಲ ಅಂತ ಅರ್ಥ. ಆದರೆ ಮನುಷ್ಯನು ಯಾಕೆ ಈ ಭೀತಿ ಆದ? ಯಾರು ಬೇಕವರು ಗಂಡು ಹೆಣ್ಣು ಕೂಡುವುದಲ್ಲ. ಯಾಕೆ ಈ ಭೀತಿ ಆದಂದರೆ ಮಾನವನಿಗೆ ಒಂದು ನೀತಿ ಆದ. ಮಾನವನಿಗೆ ನೀತಿ ಇದ್ದ ಕಾರಣ ಪರಸ್ತ್ರೀಯರನ್ನು ಅಕ್ಕ ತಂಗಿಯರಂತ ಕಾಣು, ಸ್ವಸ್ತ್ರೀಯರನ್ನು ಹೆಂಡತಿಯಿಂದ ನೋಡು ಅಂತ ಧರ್ಮಶಾಸ್ತ್ರಗಳು ಹೇಳ್ತಾವೆ. ಇಷ್ಟೆಲ್ಲ ಆದರೂ ಕೂಡ ಇವೇನೆಂದರೆ ಲಗ್ನ ಅಷ್ಟೇ. ಲಗ್ನ ಆಯ್ತಿಲ್ಲ. ಶುಭ ಲಗ್ನವೈ ಅಂತಾರೆ ಮಹಾತ್ಮರು. ಶುಭ ಲಗ್ನೆ ಶುಭ ಮುಹೂರ್ತೆ ಶ್ಲೋಕ ಹೇಳ್ತಾರೆ ಅವರು. ಕಲ್ಯಾಣ ಮಂಟಪರೂಢವು ಪಾರ್ವತಿ ಪರಮೇಶ್ವರವು ದಿವ್ಯ ಅಲಂಕರಣ ಪೀತವು ರಕ್ಷತಾಂಚ ವಧೂವರರವು. ಈ ವಧೂವರರನ್ನು ರಕ್ಷಣೆ ಮಾಡೋ ಪರಮಾತ್ಮ ಅಂತ ಕೇಳ್ತಾರೆ. ಲಗ್ನ ಆಗ್ಯದ, ಇಷ್ಟು ಖರ್ಚಾಗ್ಯದ, ಮತ್ತು ಭಗವಂತನ ಏನು ಕೆಲಸ ಇತ್ತು ಇಲ್ಲಿ? ನೀನೇ ರಕ್ಷಣೆ ಮಾಡೋ ಭಗವಂತ. ಪಾರ್ವತಿ ಪರಮೇಶ್ವರರು ನೀವು ಹೆಂಗಿರಿ ಅದ್ರಂಗೆ ಇವರಿಗೆ ಆಶೀರ್ವಾದ ಮಾಡಿರಿ ಅಂದರೆ ಶುಭ ಲಗ್ನ ಅಂದ್ರೇನು? ಈ ಲಗ್ನಗಳಲ್ಲಿ ನಡೀತಾವೆ. ಎಲ್ಲರ ಮನೆಯಲ್ಲಿ ಲಗ್ನ ಆಗ್ಯಾವ. ಎಲ್ಲರ ಮನೆಯಲ್ಲಿ ಸಣ್ಣ ಸಣ್ಣ ವ್ಯಾಜ್ಯಗಳು, ಸಣ್ಣ ಸಣ್ಣ ದುಃಖಗಳು, ಅತ್ತೆ ಸೊಸೆ ಮಧ್ಯದಲ್ಲಿರ್ಬೋದು, ತಂದೆ ಮಗನ ಮಧ್ಯದಲ್ಲಿರ್ಬೋದು. ಒಟ್ಟು ದುಃಖ ಇಲ್ಲದ ಮನೆಗಳೇ ಇಲ್ಲ. ಮದುವೆ ಆಗಿಲ್ಲ ಅಂತಲ್ಲ, ಮದುವೆ ಆದಮೇಲೆ ಎಲ್ಲರೂ ಸುಖವಾಗಿವೇನೋ, ನಾವೇ ಆಗಿಲ್ಲ ಅಂದಮೇಲೆ ನಮ್ಮವ್ರು ಹೆಂಗಿರ್ತಾರೆ? ಸಣ್ಣ ಪುಟ್ಟ ಏನೇನು ಇರವೆ ಅವೆಲ್ಲ ಇರ್ತಾವೆ. ಅದು ಪ್ರಪಂಚ ನಿಯಮ. ಅದು ಸಣ್ಣ ಪುಟ್ಟ ಇರ್ತಾವೆ, ಅದೇನು ದೊಡ್ಡದಂತ ಬೇಕಬಾರದು. ದುಃಖ ಆಗಬಾರದು ಎಂದಿಗೂ ನಮಗೆ. ಲಗ್ನ ಆದಮೇಲೆ ದುಃಖ ಆಗಬಾರ್ದು ನೋಡ್ರಿ. ಅಂದದಕ್ಕೆ ಶುಭ ಲಗ್ನ ಅಂದ್ರೇನು? ಗಂಡು ಹೆಣ್ಣಿನ ನಡುವೆ ಕೂಡುವಂಥದ್ದು ಲಗ್ನ ಆದರೆ ಇಲ್ಲಿ ಒಂದು ಸಲ ಸುಖ, ಒಂದು ಸಲ ದುಃಖ, ಒಂದು ಸಲ ಅವ್ರದ್ದು ಹೆಚ್ಚು, ಒಂದು ಸಲ ನಮ್ಮದು ಹೆಚ್ಚು, ಹಿಂಗೆಲ್ಲ ಇರವೆ. ಅಲ್ಲಿ ಜೀವಾತ್ಮ ಪರಮಾತ್ಮ ಕೂಡುವುದೇ ಲಗ್ನ ನೋಡ್ರಿ. ಶುಭ ಲಗ್ನೇ ಏನು ಕೊಡಬೇಕು? ಜೀವಾತ್ಮ ಪರಮಾತ್ಮನಲ್ಲಿ ಕೂಡುವುದೇ ಲಗ್ನ. ಇದಕ್ಕೆ ಏನಂದರು? ಶುಭ ಲಗ್ನೇ. ಈ ಜೀವ ಪರಮಾತ್ಮಲ್ಲಿ ಕೂಡಿದ ಮೇಲೆ ದುಃಖ ಆದೇನ್ರಿ ಅಂದರೆ ದುಃಖನೇ ಇಲ್ಲಲ್ಲ. ಸಾಯೋದಿಲ್ಲ ಅಂದಮೇಲೆ ದುಃಖ ಎಲ್ಲಿರ್ತದೆ? ಆ ಕಾರಣದಿಂದ ಕ್ರಮಬದ್ಧವಾಗಿ ನಾನು ಬಹಳ ವರ್ಷದಿಂದ ನೋಡ್ತಾ ಇದ್ದರೂ ಕೂಡ ತಾವು ಈ ಒಂದು ಸತ್ಸಂಗದಲ್ಲಿ, ಸದ್ಗುರುಗಳ ಸೇವೆಯಲ್ಲಿ, ಮಹಾತ್ಮರ ವಚನದಲ್ಲಿ ಅತ್ಯಂತ ವಿಶ್ವಾಸವನ್ನಿಟ್ಟುಕೊಂಡು ಸಂತ ಮಹಾತ್ಮರ ಸಮಕ್ಷಮದಲ್ಲಿಯೇ ದಂಪತಿಗಳ ಮದುವೆಯನ್ನು ಮಾಡಿ ಅವರೆಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ಕೆಲವೇ ದಿನಗಳಲ್ಲಿ ತನ್ನ ಸೊಸೆಗೆ ಅಂದರೆ ಮಹಾಂತೇಶನ ಸಂಗನ ಬಸವನ ಹೆಂಡತಿಯನ್ನು, ಸೊಸೆಯನ್ನು ಗುರುಪಾದಕ್ಕೆ
ಆಗಿಸಿ ಮದುವೆ ಆಯಿತು. ಇದು ಒಂದು ಕಡೆ ಇರಲಿ, ಇನ್ನು ದೊಡ್ಡ ಮುಂದಿನ ಮದುವೆ ಆಗದದ, ಅದು ಶಾಂತಿ ಸುಖದ ಆನಂದದ ಮದುವೆ ಅದ. ಆ ಕಾರಣಕ್ಕಾಗಿ ಆ ಕಾರ್ಯವನ್ನು ಕೂಡ ನೀವು ಮಾಡಿ ಕಲ್ಯಾಣ ಆದರೆ ಆವಾಗ ಸಾರ್ಥಕ ಆಗ್ತದೆ ಅಂತಕ್ಕಂಥ ಭಾವದಿಂದ ಚಿಕ್ಕ ಹುಡುಗಿ ಪಾಪ ಬಹಳ ದುಡ್ಡಕ್ಕೇನಲ್ಲ. ಆ ಮಗನಿಗೂ ಕೂಡ ಭಾಳ ಚಿಕ್ಕವನಿರುವಾಗಲೇ ಈ ಕಡೆ ತಂದು ಹಾಕಿದ್ರು. ಇದು ತಡ ಮಾಡಬಾರದು. ಅವ್ರ ಕಾರ್ಯ ಇನ್ನೂ ಆಗಿಲ್ಲ, ದಂಪತಿಗಳ ಕಾರ್ಯ ಇನ್ನೂ ಆಗಿಲ್ಲ ಅಂತ ಅನ್ನಿಸ್ತದೆ. ಅದಕ್ಕಿಂತ ಮುಂಚಿತವಾಗಿ ತೊಳುವುದೇ ಮಾಳ್ಪದಾವುದು. ತಡ ಮಾಡಲಾದ ಮಾಡೋದು ಯಾವುದು ಅಂದರೆ ಗುರುಗಳ ಉಪದೇಶವನ್ನು ಪಡೆದುಕೊಂಡು ಅವರ ವಚನವನ್ನು ಆಲಿಸಿ ಸದ್ಗತಿಯನ್ನು ಪಡೆದುಕೊಳ್ಳಲಿ ಅಂತಕ್ಕಂಥ ಭಾವದಿಂದ ಈ ಮಾಡಿದ್ದೇನದ ಇತಿಹಾಸದಲ್ಲಿ ಎಲ್ಲಿ ಇಲ್ಲ, ನಾನು ಕೇಳಿಲ್ಲ. ಮದುವೆ ಆದಮೇಲೆ ಅವ್ರ ಕಾರ್ಯ ಮಾಡಿ ಆ ಕಾಶಿ ಕಡ್ಸೋನು, ಆ ಊರಿಗೆ ಹೋಗಿ ಬರಲಿ, ಈ ಊರಿಗೆ ಹೋಗಿ ಬರಲಿ, ಪ್ರವಾಸ ಮಾಡಿ ಬರಲಿ ಅಂತ ಆ ಕಡೆ ಕಳಿಸೋ ಮುಂದೆ ಭಾಳ ಅದ. ಮಹಾತ್ಮರ ಸಂಘದ ಕಡೆ, ಗುರುಪಾದದ ಕಡೆ ಮನುಷ್ಯ ಜನ್ಮದ ಲಾಭವನ್ನು ಪಡೆದುಕೊಳ್ಳುವುದು ಮೊದಲೇ ಕೆಲಸ ಅಂತ ಅವೆಲ್ಲ ಹಿಂದಕ್ಕಿಟ್ಟು ಈ ಮೊದಲನೇ ಕೆಲಸವನ್ನು ಮಾಡಿದಂಥ ಕೀರ್ತಿ ಮತ್ತು ಈ ಮೊದಲೇ ಕೆಲಸವನ್ನು ಮಾಡಿದಂಥ ಈ ಒಂದು ವೈ ರಾಮಪ್ಪನವರ ಕುಟುಂಬದ ವಿಚಾರ ಇವತ್ತು ಜಗತ್ತು ಕಣ್ಣು ತೆರೆದು ನೋಡಬೇಕಾಗಿದೆ. ಕಣ್ಣು ಮುಚ್ಚಿ ನೋಡೋ ವಿಷಯಗಳಲ್ಲ, ಕಣ್ಣು ತೆರೆದು ನೋಡುವಂಥ ವಿಷಯ. ಹಾಗಾಗಿ ಇವತ್ತು ಆ ದಂಪತಿಗಳಿಗೆ ಆ ಸದ್ಗುರುನಾಥ ಸಿದ್ಧಾರೂಢ ಸಂಗನ ಬಸವಾದಿಯಾಗಿ ಎಲ್ಲ ಮಹಾತ್ಮರ ಕೃಪಾ ಆಶೀರ್ವಾದ ಅವರಿಗಾಗಲಿ. ಜಗತ್ತು ಪುನಃ ಪುನಃ ಈ ಮಾತನ್ನು ಕೇಳಿದವರು ಅವಲೋಕನ ಮಾಡಬೇಕು. ನಮ್ಮನೆ ಮಕ್ಕಳಾರ, ನಮ್ಮನೇಲಿ ಸೊಸೆಯಂದಿರಾರ, ನಮ್ಮಲ್ಲಿ ಅಣ್ಣ ತಮ್ಮರಾರ, ನಾವೇನು ಮಾಡೋಕ್ಕೆ ಹೇಳ್ತೀವಿ, ಈತ ಏನು ಮಾಡೋಕ್ಕೆ ಹೇಳಕತ್ತಾನ ಅನ್ನುವ ವಿಚಾರವನ್ನು ವಿವೇಕ ದೃಷ್ಟಿಯಿಂದ ನೋಡಿ ಆದಷ್ಟು ಅವರು ಯಾರಲ್ಲಿ ಪ್ರೇಮ ಅದ, ಯಾರಲ್ಲಿ ಭಕ್ತಿ, ಇಲ್ಲಿ ವಿಶ್ವಾಸ ಅದ ಅಂಥವರ ಸಂಘವನ್ನು ಮಾಡಿಕೊಂಡು ಏನು ಮಾಡೋದು ಅಂದರೆ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತಕ್ಕಂಥ ಕಿವಿ ಮಾತನ್ನು ಹೇಳ್ತಾ, ಇದೊಂದು ನಿಮಿತ್ತವಾಗಿ ನಮ್ಮಲ್ಲಿ ಯಾವುದೊಂದು ಉಪದೇಶ ಕಾರ್ಯದಲ್ಲಿ ಯಾವ ನಿಯಮಾದಿಗಳಿಲ್ಲ, ನಿಮಿತ್ತ ಇಲ್ಲ, 16 ದಿವಸ ಇಲ್ಲ, 42 ದಿವಸ ಇಲ್ಲ, 365 ದಿವಸ ಇಲ್ಲ, ಸದಾ ಕಾಲ ಈ ಕಾರ್ಯವನ್ನು ಮಾಡೋದು. ಏನಂದರೆ ಇಷ್ಟು ಶಾಸ್ತ್ರವನ್ನು ಕೇಳೋದು, ಕೇಳಿದ್ದನ್ನು ಹೌದು ಅಲ್ಲ ಅಂತ ವಿಚಾರ ಮಾಡೋದು, ಹೌದು ಅಂತ ಯಾವುದು ಅನ್ನಿಸ್ತದ ಅದರಲ್ಲೇ ಮನಸ್ಸನ್ನು ಅಂತರ್ಮುಖ ಮಾಡಿಕೊಳ್ಳುವುದೇ ಮುಖ್ಯ ಗುರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದರೂ ಕೂಡ ನಾ ಬೇಡ ಇದೆಲ್ಲ ಯಾಕೆ ಮಾಡ್ತೀರಂದ್ರೆ, ಇಲ್ಲ ನಮ್ಮ ಸೊಸೆ ಇಚ್ಛೆ ಅದ, ನಮ್ಮ ಮನೆಯವರ ಇಚ್ಛೆ ಅದ, ನೀವೆಲ್ಲ ಗುರುಗಳಿಗೆ ಇಷ್ಟೆಲ್ಲ ಮಾಡಿರಿ, ನಾನು ಮಾಡೋದು ಬೇಡ ಏನು ಅಂತ ಪ್ರಶ್ನೆ ಬಂದಾಗ, ಆಗಲ್ಲಮ್ಮ ಒಳ್ಳೆಯದು ಮಾಡೋದಕ್ಕೆ ಇಷ್ಟು ಹಠ ಮಾಡೋರು ಯಾರಿಲ್ಲ ಅಂತ. ಕೆಟ್ಟದ್ದು ಮಾಡಿ ಸಂಸಾರ ಮಾಡೋಕ್ಕೆ ಹಠ ಮಾಡೋ ಮಂದಿ ಭಾಳ ಅದ, ಇದು ಮಾಡೇ ತಿರಬೇಕು, ಈ ತಂದೆ ತಿರಬೇಕು ಅಂತ. ಅದರ ಪಾರಮಾರ್ಥ ದೃಷ್ಟಿಯಲ್ಲಿ ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಅವರ ಯಾವ ಕುಟುಂಬದವರು ಆಕೆ ಇಚ್ಛೆಯಂತೆ ನಡೀಲಿ ಅಂತಕ್ಕಂಥ ಕಾರಣದಿಂದ ಒಂದು ಪಾದ ಪೂಜೆಯನ್ನು ಹಮ್ಮಿಕೊಂಡಿದ್ದು, ಅವರ ಪೂಜೆ ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಬಸವಾನಂದರಿಗೆ, ಆ ಭಗವಂತನಿಗೆ ಸಲ್ಲಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಮುಂದಿನ ಕಾರ್ಯವನ್ನು ಪ್ರಾರಂಭ ಮಾಡಿರಿ. ವಿಧಾನ ಸುಜ್ಞಾನವೆಂಬ ಪದ ಪಸರಿಸಿತಯ್ಯ ಜಗದೊಳಗೆ, ಈ ಜಗದೊಳಗೆ
ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದು ಭಕ್ತಿ ಜ್ಞಾನವೆಂಬ ಜ್ಯೋತಿ ಎತ್ತಿ ತೋರಲು ಭಕ್ತಿ ಜ್ಞಾನವೆಂಬ ಜ್ಯೋತಿ ಎತ್ತಿ ತೋರಲು ಪಸರಿಸಿ ತಯ್ಯಾಯಿ ಜಗದೊಳಗೆ ಈ ಜಗದೊಳಗೆ ಈ ಜಗದೊಳಗೆ ಬೆಳಗಿನೋಳು ತಿಳಿದು ನೋಡಿ ಅರಳಿದ ಶಿವಗಡಂಗಳೆಲ್ಲ ಮೆರೆದು ಕೂಡಿತಯ್ಯ ಮೆರೆದು ಕೂಡಿತಯ್ಯ ಬೆಳಗಿನೋಳು ತಿಳಿದು ನೋಡಿ ಅರಳಿದ ಶಿವಗಡಂಗಳೆಲ್ಲ ಮೆರೆದು ಕೂಡಿತಯ್ಯ ಮೆರೆದು ಕೂಡಿತಯ್ಯ ಕೂಡಲ ಚನ್ನ ಸಂಗಮ ದೇವ ಕೂಡಲ ಚನ್ನ ಸಂಗಮ ದೇವ ನಮ್ಮ ಶರಣ ಬಸವಣ್ಣನ ಕೃಪೆಯಿಂದ ನಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನರಿತು ನಿಶ್ಚಿಂತರಾದರಯ್ಯ ಶಿವಗಡಂಗಳೆಲ್ಲ ನಿಶ್ಚಿಂತರಾದರಯ್ಯ ಶಿವಗಡಂಗಳೆಲ್ಲ ಮನೆಯ ಕಟ್ಟಿ ಬಸವಣ್ಣ ಮರ್ತ್ಯಲೋಕಕ್ಕೆ ಬಂದು ಬೆಳಗಿನೋಳು ತಿಳಿದು ನೋಡಿ ಅರಳಿದ ಶಿವಗಡಂಗಳೆಲ್ಲ ಮೆರೆದು ಕೂಡಿತಯ್ಯ ಮೆರೆದು ಕೂಡಿತಯ್ಯ ನಮ್ಮ ಕೂಡಲ ಚನ್ನ ಸಂಗಮ ದೇವ ನಮ್ಮ ಶರಣ ಬಸವಣ್ಣನ ಕೃಪೆಯಿಂದ ಪ್ರಭುದೇವರ ನಿಜವನರಿತು ನಿಶ್ಚಿಂತರಾದರಯ್ಯ ಶಿವಗಡಂಗಳೆಲ್ಲ ನಿಶ್ಚಿಂತರಾದರಯ್ಯ ಶಿವಗಡಂಗಳೆಲ್ಲ ಗುರುಪಾದ ಪೂಜೆ ಮಾಡು ನಿರುತಾಗಿ ನಮಿಸಿ ನಿಜ ನೋಡೋ ಗುರುಪಾದ ಪೂಜೆ ಮಾಡು ಹೊರತಾಗಿ ಜರಿಯಲಿ ಬೇರಾವರು ಅಡಗೂಡೋ ನರ ಜನ್ಮದಲ್ಲಿ ಬಂದು ನೆಲೆ ತಿಳಿಯಬೇಕ್ರಿ ಗುರುವಿನಿಂದ ನರ ಜನ್ಮದಲ್ಲಿ ಬಂದು ಹುಡುಕಿದರೆ ಸಿಗದು ಎಂದೆಂದು
ಗುರುವಿಂದು ಗುರು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಯಮಚಿಚ್ಚ 84 ಲಕ್ಷ ಇಂದಿಗಾದ್ರೆ ನಿಮಗೆ ಗುರು ದೀಕ್ಷಾ ಮುಂದಾಗುತ್ತೈತ್ರಿ ಮಾಮುಕ್ಷ ಗುರುಪಾದ ದರೆಯೋಳು ಗಡಿಯ ಗ್ರಾಮ ಬಿಡದಮ್ಮಡಗಿ ನಡಿ ಪ್ರೇಮ ದರೆಯೋಳು ಗಡಿಯ ಗ್ರಾಮ ಅಡಗಡಗಿ ಮಾಡು ಶಿವ ಸಂಗ ಅಡಗೆರಗಿ ಎಡಬಿಡಲೇ ಕಾಯುವ ಪ್ರಭುಲಿಂಗ ಗುರು ನಿರುತಾಗಿ ನಮ್ಮಿಸಿ ನಿಜ ನೋಡು ಗುರುಪಾದ ಪೂಜೆ ಮಾಡು ಗುರುರಾಜ ಸಿದ್ಧಾರೂಢ ಸಮಾರ್ಥಗೆ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದಿ ಗುರುವರ ಅರ್ಥವ ಬೋಧಿಸಿದಿ ಉಚ್ಚಾವಾನ ಶಂಕರ ನಾಮ ಉಚ್ಚಾರವ ಮಾಡಿಸಿದೆ ಗುರುವರ ಉಚ್ಚಾರವ ಮಾಡಿಸಿದೆ ಶ್ಯಾಮರಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವಿ ಗುರುವರ ಶಂಕರ ನೀನಿರುವಿ ರಾಮ ಪ್ರಾಣಾಶಿಸಿ ಜಗದು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದಿ ಗುರುವರ ತ್ವರಿತದಿ ನಾಶಿಸಿದಿ ವರಪೂಲತಾಪುರ ದೈವದಿಂದಲೇ ತಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸೀತಾರೂಢ ಸಮಾರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇನ್ ಜೈನಂ ಪಾರ್ವತಿಪತಿ ಶಿವರ ರಮಾದೆ ಪರಮಗುರು ಸಂಗಮೇಶ್ವರ महाराज को योग चक्रवर्ती महांतेश्वर महाराज को शंकराचार्य गुरु महाराज को जगदादि जगद्गुरु सिद्धारूढ़ महाराज को सद्गुरु
सद्गुरु बसवानंद महाराज को, सद्गुरु अभिनवरी जगुणा महाराज को।